ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಕಡಲೆ ಹಿಟ್ಟಿನ ಕೈಮಾ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸತಿ ಮಾಡ್ತಿಂದರೆ ಸಾಕು, ಯಾವಾಗಲೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಆಮೇಲೆ ಚಿಕನು ಮಟನ್ ಕೈಮಾ ಉಂಡೆನೇ ಮರ್ತು ಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಸುಲಭವಾಗಿ ಮಾಡ್ಕೋಬೋದು. ಒಂದು ಸತಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಆಮೇಲೆ ಇದನ್ನು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಮಸಾಲೆ ಇಟ್ಕೊಳ್ಳೋಣ. ನಾನು 1 ಇಂಚಷ್ಟು ಶುಂಠಿ ಹಾಕ್ಕೋತಾಯಿದ್ದೀನಿ, ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕ್ಕೋತಾಯಿದ್ದೀನಿ, ಒಂದು 3 ಈರುಳ್ಳಿ ಹಾಕ್ಕೋತಾಯಿದ್ದೀನಿ, ಒಂದು 7ರಿಂದ 8 ಟೊಮೊಟೊ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 7ರಿಂದ 8 ಲವಂಗ, 2 ಇಂಚು ಚಕ್ಕೆ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸಾರು ಬಣ್ಣಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತಾಯಿದ್ದೀನಿ. ನಿಮ್ಗೆ ಇಷ್ಟ ಇರೋ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಆಮೇಲೆ ಸೋಂಪು ಕೂಡ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ಹಾಕ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಆಮೇಲೆ ಅರ್ಧ ಸ್ಪೂನ್ ಸಾಸಿವೆ, ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು, ಒಂದು ಈರುಳ್ಳಿ ಎಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋತಾಯಿದ್ದೀನಿ. ಆಮೇಲೆ ನಾವು ಏನು ಮಸಾಲೆ ರುಬ್ಕೊಂಡಿದ್ವಲ್ಲ, ಆ ಮಸಾಲೆನ ನಾವು ಅರ್ಧದಷ್ಟು ಹಾಕ್ಕೋತಾ ಇದ್ದೀವಿ. ಕಾಯಿ ತುರಿ ಎಲ್ಲ ಹಾಕಿ ಮಸಾಲೆ ಇಟ್ಕೊಂಡಿದ್ವಲ್ಲ, ಅದನ್ನು ನುಣ್ಣಗೆ ರುಬ್ಕೊಂಡು ಅರ್ಧದಷ್ಟು ಮಾತ್ರ ಮಸಾಲೆ ಹಾಕ್ಕೊಂಡು, ನಾವು ಸಾಂಬಾರಿಗೆ ಅಂತ ಬಳಸ್ತೀವಲ್ಲ ಸಾಂಬಾರು ಪೌಡರು, ಅದನ್ನು ಒಂದು 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಹೇಗೆ ಯೂಸ್ ಮಾಡ್ತೀರ ಖಾರ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಸಾರು ತೆಳ್ಳಗೆ ಮಾಡ್ಕೊಳ್ಳಿ, ರಸಮ್ ಮಾಡ್ತೀರಲ್ಲ ಆ ಥರ ತೆಳ್ಳಗೆ ಇರಲಿ, ಯಾಕೆಂದರೆ ಆಮೇಲೆ ಗಟ್ಟಿ ಆಗುತ್ತೆ. ಇದನ್ನು ಮುಚ್ಚಿಟ್ಬಿಡಿ ಒಂದು 5 ನಿಮಿಷ. ಅಷ್ಟರಲ್ಲಿ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಅರ್ಧ ಕೆ ಜಿ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ ನಾನು. ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಆಮೇಲೆ 1 ಕಟ್ಟು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಪುದೀನ ಸೊಪ್ಪು ಒಂದು ಸ್ವಲ್ಪ, ಒಂದು 7ರಿಂದ 8 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಎಲ್ಲನೂ ಇದಕ್ಕೆ ಹಾಕ್ಕೊಂಡು, ಆಮೇಲೆ ನಾವೇನು ಸಾಂಬಾರ್ಗೆ ಹಾಕಿದ್ವಲ್ಲ ಸಾಂಬಾರು ಪೌಡರು, ಅದನ್ನು ಇದಕ್ಕೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀವಿ, ಒಂದು 2 ಸ್ಪೂನಷ್ಟು. ಆಮೇಲೆ 2 ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. ಆಮೇಲೆ ನಾವು ಏನು ರುಬ್ಬಿದ್ವಿ, ಅರ್ಧ ಮಸಾಲೆ ಇಟ್ಕೊಂಡಿದ್ವಲ್ಲ ರುಬ್ಬಿರೋದು, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಸಾರಿಲ್ಲ ಅಂದರೆ ಒಂದು ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರ್ ತೊಳ್ಕೊಂಡು ಆ ನೀರನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ವೇಸ್ಟ್ ಮಾಡೋದು ಬೇಡ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಳ್ಳೆ ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀವಿ, ಕೈಮಾ ಉಂಡೆನೂ ಮರೆಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾವು ಈಗ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿರ್ತೀವಿ, ಅಂದರೆ ಈ ಬೋಂಡಾಗೆಲ್ಲ ಕಲಿಸ್ಕೊತೀವಲ್ಲ ಅದಕ್ಕಿಂತ ಗಟ್ಟಿಯಾಗಿ ಉಂಡೆ ಮಾಡ್ಕೋಬೇಕು. ವಡೆಗೆ ಕಲಿಸ್ಕೊತೀವಲ್ಲ ಆ ಟೈಪ್ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಸಾರು ಚೆನ್ನಾಗಿ ಬೆಂದು ಕುದ್ದಿದೆ. ಈಗ ಇದನ್ನು ಉಂಡೆಗಳ ಒಂದು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಒಂದು ಸ್ವಲ್ಪ ದಪ್ಪಕ್ಕೆ ಉಂಡೆಗಳು ಮಾಡ್ಕೊತಾಯಿದ್ದೀನಿ. ಆಮೇಲೆ ಈ ಸಾಂಬಾರು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾನು ಚಿಕ್ಕುಡಿಗೆಲ್ಲ ನಮ್ಮ ಅಮ್ಮ ಮಾಡ್ತಾಯಿದ್ರು, ಈಗ ನಾನು ಮಾಡ್ತಾಯಿದ್ದೀನಿ, ಯಾಕೆಂದರೆ ಅಷ್ಟು ಇಷ್ಟ ಆಗಿರೋ ಸಾರಿದು. ಸೊ ಎಲ್ಲ ನಾವೇನು ಬೇಯಕ್ಕಿಟ್ಟಿದ್ದಲ್ಲ ಸಾಂಬಾರು, ಅದು ಚೆನ್ನಾಗಿ ಕುದ್ದು ಬೆಂದಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡೋಣ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಮಸಾಲೆ ಇದು ಸಾಂಬಾರು ಒಳಗಡೆ ಒಂದೊಂದೇ ಉಂಡೆಗಳನ್ನ ಹಾಕ್ಕೊಳ್ಳೋಣ. ಈ ಉಂಡೆಗಳನ್ನ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಮುಚ್ಚಿ ಇಟ್ಬಿಡಿ. ಇದನ್ನು ಸೌಟ್ ಹಾಕಿ ತಿರ್ಗ್ಸೋಕೆ ಹೋಗಬೇಡಿ, ಎಲ್ಲ ಒಡೆದೋಗ್ಬಿಡುತ್ತೆ. ಸಣ್ಣ ಉರಿ ಅಂದರೆ ಮೀಡಿಯಮಲ್ಲಿ ಉರಿ ಇಟ್ಬಿಟ್ಟು ಒಂದು 2ರಿಂದ 3 ನಿಮಿಷ ಮುಚ್ಚಿಬಿಟ್ರೆ ತಾನಾಗೇ ಎದ್ದೇಳುತ್ತೆ ಎಲ್ಲ. ಫಸ್ಟೇ ನೀವು ಏನಾದ್ರು ಸೌಟ್ ಹಾಕ್ಬಿಟ್ರೆ ಏನಾಗುತ್ತೆ, ಎಲ್ಲ ಕಲಸೋಗ್ಬಿಡುತ್ತೆ. ನೋಡಿ, ಎಲ್ಲ ತಾನಾಗೇ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ಶೇಪು. ಮತ್ತು ಇದನ್ನು ಏನು ಫಸ್ಟ್ ಉಂಡೆ ಬಿಟ್ಟಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಸೈಡ್ ಮಾಡಿಕೊಂಡು ಮಿಕ್ಕಿದ್ದ ಉಂಡೆಗಳನ್ನೆಲ್ಲ ಸೈಡಲ್ಲೇ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸೇಮ್ ಅದೇ ಥರ 2 ನಿಮಿಷ ಮುಚ್ಚಿಟ್ಬಿಟ್ರೆ ಎಲ್ಲ ಬಿಟ್ಕೊಳ್ಳುತ್ತೆ ತಪ್ಪಲೆನ. ಆಮೇಲೆ ತಿರುಗಿಸ್ಕೊಂಡ್ರೆ ಬೆಂದಿರುತ್ತೆ. ಇದನ್ನೊಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಕಡಲೆ ಹಿಟ್ಟಿನ ಕೈಮಾ ಉಂಡೆಗಳು ರೆಡಿಯಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದೊಂದು ಎಷ್ಟು ಚೆನ್ನಾಗಿ ಬಂದಿದೆ, ಏನೂ ಓಪನ್ ಆಗಿಲ್ಲ. ಸಾರು ಕೂಡ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ವಿ, ಈಗ ಒಳ್ಳೆ ಗಟ್ಟಿಯಾಗಿ ಬಂದಿದೆ. ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಂಡ್ರೆ ಮುಗೀತು.
ಇದನ್ನು ಈಗ ಟೇಸ್ಟ್ ಮಾಡೋ ಟೈಮ್. ಸೊ ಎಲ್ಲರೂ ಒಂದು ಸತಿ ಇದನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಂತೂ. ಯಾವಾಗಲೂ ಚೆನ್ನಾಗಿ ಬರುತ್ತೆ. ಈ ಸತಿ ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ. ಎಷ್ಟೋ ಥರ ಮಾಡಿರ್ತೀರ, ಇದೊಂದು ಸತಿ ಟ್ರೈ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.